ओ महेश्वरः गुरुः साक्षात् परं ब्रह्म तस्मै श्री गुरवे नमः. ओम ओम ओम. नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे. ओम ओम. Today is Sugama. I think first June. So we have passed May, we have come to June. Okay. Our Indian month also has changed. I think on Sunday or Monday. Sunday or Monday. Monday was Amavasya. Now next month started. Vaishakha concluded. Jyeshta Masa started. Anyway, okay. So, next topic, 50th. In the avidya he is discussing, because in the previous sentence that avidya came to be referred. He says, Tathapi paramarthatma tattvopadeshena sarvanartha hetubhutam avidyam nishesham nihatyaiva kritarthayanti adhikarinamiti. Therefore, what you think that you know, the Atma you know. Oh, ಮತ್ತೆ ಕನ್ನಡದಲ್ಲಿ ಹೇಳಬೇಕಾ? ಆಯಿತು ಆಯಿತು, ಸ್ವಲ್ಪ ಹೇಳ್ತೀನಿ. ಎರಡು ಹೇಳುವುದಂದರೆ ಮರ್ತು ಹೋಗ್ತೀವಿ. ವೆನ್ ಯು ಆರ್ ಸ್ಪೀಕಿಂಗ್ ಇನ್ ಒನ್ ಲ್ಯಾಂಗ್ವೇಜ್, ಐ ಕ್ಯಾನ್ ಡೂ ಈಸಿಲಿ, ಬಟ್ ಐ ಫರ್ಗೆಟ್. The person should be in front of me, then only I remember, otherwise I'll forget. I speak in one language. So online remembering is difficult. Since the people are not in front of me, I tend to speak in English only. ಆಯಿತು, ಎದುರಾಗಿದ್ದರೆ ಸ್ವಲ್ಪ ಕನ್ನಡದಲ್ಲಿ ಹೇಳುವುದು ನೆನಪಿರುತ್ತದೆ. ಇಲ್ಲದಿದ್ದರೆ ಹೇಳ್ತಾ ಮರ್ತು ಹೋಗಿ ಇಂಗ್ಲೀಷ್ನಲ್ಲೇ ಇರ್ತೀನಿ. ಆಯಿತು, ಈಗ ಸ್ವಲ್ಪ ಅದರ ಪ್ರಯತ್ನ ಮಾಡ್ತೀನಿ. ಸೊ ಹಿಂದೆ ಹೇಳಿದ್ದೇನು, ಭಾಷ್ಯ ವಾಕ್ಯವನ್ನು ಹೇಳೋಣ, ಆವಾಗ ಗೊತ್ತಾಗ್ತದೆ. ಪ್ರಾಚ್ಯ ತಥಾಭೂತ ಆತ್ಮವಿಜ್ಞಾನಾತ್ ಪ್ರವರ್ತಮಾನಂ ಶಾಸ್ತ್ರಂ ಅವಿದ್ಯಾವದ್ ವಿಷಯತ್ವಂ ನಾತಿ ವರ್ತತೆ. Because before you know, even the ಶಾಸ್ತ್ರೀಯ ವ್ಯವಹಾರ is due to ಅವಿದ್ಯಾ. ಅಂದರೆ ಲೌಕಿಕ ವ್ಯವಹಾರವೇ ಅಲ್ಲ, ಶಾಸ್ತ್ರೀಯ ವ್ಯವಹಾರವು ಅಧ್ಯಾಸದಲ್ಲೇ ಇದೆ. ಏಕೆಂದರೆ ಜನರಿಗೆ ಅನಿಸುತ್ತದೆ ಪರಲೋಕ ಜ್ಞಾನವು, ಪರಲೋಕ ಸಾಧನ ಬೇರೆ ಅಲ್ಲವೇ. ಪೀಪಲ್ ಮೈಟ್ ಥಿಂಕ್ ದಟ್ ದ ರಿಲಿಜಿಯಸ್ ಲೈಫ್, religious sadhanas, religious life doesn't presuppose ignorance, because religious person is more informed than a worldly man. Worldly man, he doesn't know religion. ಯಾರಿಗೆ ಶಾಸ್ತ್ರ ಗೊತ್ತಿಲ್ಲವೋ ಅವರಿಗೆ ಆತ್ಮ ಕುರಿತು ಏನೂ ಗೊತ್ತಿಲ್ಲ, ಲೌಕಿಕರಿಗೆ. ಆದರೆ ಶಾಸ್ತ್ರ ಗೊತ್ತಿರುವವನಿಗೆ, ಕರ್ಮಕಾಂಡ ಗೊತ್ತಿರುವವನಿಗೆ ತಾನು ಆತ್ಮ ಎಂದು ಗೊತ್ತಿರುತ್ತದಲ್ಲ ಎಂದು ಇದೇ ವಿಷಯ. ಅದಕ್ಕೆ ಉತ್ತರವನ್ನು ಹೇಳುತ್ತಾ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಇನ್ ರಿಪ್ಲೈ ಟು ದಟ್ ಕ್ವೆಶ್ಚನ್ ವಿ ಡಿಸ್ಕಸ್ಡ್ ಎಲಾಬರೇಟ್ಲಿ ದಟ್ ಎನಿಥಿಂಗ್ ಯು ನೋ, ಇನ್ ಆಲ್ ಯುವರ್ ಶಾಸ್ತ್ರಜ್ಞಾನ, ಇನ್ ಆಲ್ ಯುವರ್ ಶಾಸ್ತ್ರೀಯ ಕರ್ಮಾಸ್, ಯು ಹ್ಯಾವ್ ಟು ಹ್ಯಾವ್ ಎನ್ ಇಂಡಿವಿಜುವಲ್ ಐಡೆಂಟಿಟಿ. ದ ಐಡೆಂಟಿಟಿ ವಿಚ್ ಪ್ರಿಸಪೋಸಸ್ ಅಧ್ಯಾಸ ಅಲೋನ್. ನನಗೆ ನಾನು ಎಂಬ ಯಾವುದೇ ಒಂದು ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆ ಅಧ್ಯಾಸಪೂರ್ವಕವೇ ಆಗುತ್ತದೆ, ಅದು ಆತ್ಮತತ್ವ ಅಲ್ಲ. ಅದು ತಿಳ್ಕೊಂಡರೆ ಅದು ಉಪಯೋಗವೇ ಇಲ್ಲ. ಆದ್ದರಿಂದ ಜ್ಞಾನದಿಂದ ಆ ಅವಿದ್ಯೆಯನ್ನು ತೆಗೆಯಬೇಕಾಗಿದೆ. ಇಷ್ಟು ಮಾತ್ರ ಹೇಳಿ, ಸೊ ವಿ ನೀಡ್ ಟು ರಿಮೂವ್ ದಟ್ ಅಧ್ಯಾಸ, ದಟ್ ಅವಿದ್ಯ. ದಿಸ್ ಮಚ್ ಟೇಕಿಂಗ್ ದಿಸ್ ಆಸ್ ಅ ಬೇಸಿಸ್ asks the question, ಪೂರ್ವಪಕ್ಷಿ, ವಾಟ್ ಈಸ್ ಅವಿದ್ಯಾ? ಅವಿದ್ಯಾನ ಪ್ರಮಾಣಗಮ್ಯ ಕಿಂತು ಅನುಭವೈಕಗಮ್ಯ. You say even after learning the karmakanda, I mean religious knowledge, karmakanda,
ಕರ್ಮಕಾಂಡದ ಜ್ಞಾನ ಪಡ್ಕೊಂಡ ನಂತರನೂ ಇನ್ನೂ ಅವಿದ್ಯೆ ಇದೆ ಹೇಳ್ತಾ ಇದ್ದೀರಲ್ಲ, మరి ಅವಿದ್ಯೆ ಯಾವುದು ಇದೋ ಇಲ್ಲವೋ, ಎಲ್ಲಿದೆಯೋ, ಯಾರಿಗಿದೆಯೋ ಹೇಗೆ ಗೊತ್ತಾಗೋದು? ಶಾಸ್ತ್ರ ಗೊತ್ತಿದ್ದರೂ ನೀವು ಅವಿದ್ಯಾವಂತ ಹೇಳ್ತಾ ಇದ್ದೀರಿ. ಈವನ್ ಆಫ್ಟರ್ ಸ್ಟಡಿಯಿಂಗ್ ದ ಶಾಸ್ತ್ರ, ಈವನ್ ಆಫ್ಟರ್ ನೋಯಿಂಗ್ ದಟ್ ಹಿ ಈಸ್ ಎನ್ ಆತ್ಮ ಅದರ್ ದೆನ್ ದ ಬಾಡಿ, ಗೋಯಿಂಗ್ ಟು ದ ಅದರ್ ವರ್ಲ್ಡ್, ಅಸ್ಯೂಮಿಂಗ್ ದ ಅದರ್ ವರ್ಲ್ಡ್, even after knowing this jnanam, you say still there is ignorance. Then how do we know where is that ignorance? In fact, we have already discussed elaborately, but human mind is such that keeps forgetting again and again, raises the objection. So in another angle, what he wants to discuss is same avidya has to be discussed from another angle, another aspect, that's all. ಅವಿದ್ಯಾ ಇನ್ನೊಂದು ದೃಷ್ಟಿಯಿಂದ, ಅವಿದ್ಯೆ ಹೇಗಿದೆ ಎನ್ನುವುದನ್ನು ಇನ್ನೊಂದು ದೃಷ್ಟಿಯಿಂದ ತಿಳಿಸುವುದಕ್ಕೆ ಆ ವಿಷಯವನ್ನು ಮತ್ತೆ ಎತ್ತುತ್ತಾ ಇದ್ದಾರೆ. ಇದು ಎತ್ತಿದ ನಂತರ ಈಗ ಅಧ್ಯಾಸ ಪ್ರಕಾರಗಳು ಬಂದುಬಿಡ್ತವೆ. ಅಧ್ಯಾಸ ಹೇಗಿದೆ, ಅವಿದ್ಯೆ ಹೇಗೆ ಗೊತ್ತಾಗ್ತದೆ, ಇದು ಒಳ್ಳೆಯ ಪಾಯಿಂಟ್. ಅವಿದ್ಯೆ ನಮ್ಮಲ್ಲಿ ಇದೆ ಎಂಬುದು ಹೇಗೆ ಗೊತ್ತಾಗ್ತದೆ? ಶಾಸ್ತ್ರ ಹೇಳಿದ ನಂತರ ಗೊತ್ತಾಗ್ತದೆ. ಸೊ ಅತ್ರ ಚಿಂತ್ಯಂ, ಇಲ್ಲಿ ಒಂದು ವಿಷಯವನ್ನು ನಾವು ವಿಚಾರ ಮಾಡಬೇಕು. ವಿ ಹ್ಯಾವ್ ಟು ಡಿಸ್ಕಸ್ ದಿಸ್ ಒನ್ ಪಾಯಿಂಟ್ ಹಿಯರ್. ವಾಟ್ ಈಸ್ ದಿಸ್? ಅವಿದ್ಯಾ ಸದ್ಭಾವೇ ಕಿಂ ಸಾಧಕ ಮುಕ್ತಂ ಭಗವತಾ ಭಾಷ್ಯಕಾರೇಣ. ವಾಟ್ ಈಸ್ ದ ಪ್ರೂಫ್ ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಅವಿದ್ಯಾ ಅಕಾರ್ಡಿಂಗ್ ಟು ಭಾಷ್ಯಕಾರ? ಓಕೆ, ಅಕಾರ್ಡಿಂಗ್ ಟು ಭಾಷ್ಯಕಾರ, what is the proof of avidya in you? ನಮ್ಮಲ್ಲಿ ಅವಿದ್ಯೆ ಇದೆ ಎಂಬುದಕ್ಕೆ ನಿಮಗೆ ಕೇಳಿಸ್ತಾ ಇದೆಯಾ? ಅದು ಎಷ್ಟು ಶಬ್ದ ಮಾಡ್ತಾ ಇದ್ದಾರೆ, ಮನೆ ಕಟ್ಟುತ್ತಾ ಇದ್ದಾರೆ, ಸುತ್ತಿಯಿಂದ ಹೊಡೆಯುತ್ತಾ ಇದ್ದಾರೆ 3-4 ಜನರು ನಿಂತ್ಕೊಂಡು. ಅಯ್ಯೋ ರಾಮ, ಟಕ ಟಕ ಕೆಲಸ ಮುಗಿಯುವುದಿಲ್ಲ ಅದು. They are hitting with a hammer, 2 or 3 boys. They are constructing just here only, by the side of my window. So, ಶಂಕರರ ಭಾಷ್ಯಕಾರರ ದೃಷ್ಟಿಯಲ್ಲಿ, ಭಾಷ್ಯಕಾರರ ಉಪದೇಶದಲ್ಲಿ ಅನುಗುಣವಾಗಿ ಅವಿದ್ಯೆ ಇದೆ ಎಂಬುದಕ್ಕೆ ಪ್ರೂಫ್ ಏನು, ಅವಿದ್ಯೆ ಇದೆ ಎಂಬುದಕ್ಕೆ ಪ್ರಮಾಣವೇನು? ಸಿ, ಎಲ್ಲರೂ ಕ್ವಶ್ಚನ್ ಮಾಡ್ತಾರೆ. ಸಿ, ಎವ್ರಿಬಡಿ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವಶ್ಚನ್. ವಾಟ್ ಈಸ್ ದ ಪ್ರೂಫ್ ದಟ್ ದೇರ್ ಈಸ್ ಇಗ್ನೊರೆನ್ಸ್? ಯು ಸೇ ಇನ್ ಸ್ಪೈಟ್ ಆಫ್ ನೋಯಿಂಗ್ ದಟ್ ಐ ಆಮ್ ದ ಆತ್ಮ ಅದರ್ ದೆನ್ ದ ಬಾಡಿ, ಸ್ಟಿಲ್ ಯು ಸೇ ಐ ಆಮ್ ಇಗ್ನೊರೆಂಟ್. ದೆನ್ ಹೌ ಡು ವಿ ನೋ ದಟ್ ದೇರ್ ಈಸ್ ಇಗ್ನೊರೆನ್ಸ್ ಸ್ಟಿಲ್? ಹೌ ಡು ವಿ ನೋ? ಹಿ ಸೇಸ್ ಅರ್ಥಾಪತ್ಯನುಮಾನ ಆಗಮ ಇತಿ ಕೇಚಿತ್. ಸಮ್ ಪೀಪಲ್, ಕೇಚಿತ್, who are they? Sachidananda Swamiji doesn't want to take his name, but I found out it is ವಿವರಣ. ಓಕೆ, ಇದು ಯಾರದು? ಉತ್ತರ ಏನು ಹೇಳಿಕೊಟ್ಟರು? ಯಾರೋ ಒಬ್ಬರು ಇದಕ್ಕೆ ಉತ್ತರ ಹೇಳಿದ್ದೇನೆಂದರೆ, ಅವಿದ್ಯೆ ಇದೆ ಎಂಬುದು, ನಮ್ಮಲ್ಲಿ ಅವಿದ್ಯೆ ಇದೆ ಎಂಬುದು ಹೇಗೆ ಗೊತ್ತಾಗ್ತದೆ? ಅರ್ಥಾಪತ್ತಿ, ಅನುಮಾನ, ಅರ್ಥಾಪತ್ತಿ, ಆಗಮಾಸ್. ಅನುಮಾನ ಪ್ರಮಾಣದಿಂದ, ಅರ್ಥಾಪತ್ತಿ ಪ್ರಮಾಣದಿಂದ, ಮತ್ತು ಶ್ರುತಿ ಪ್ರಮಾಣದಿಂದ. ಅನುಮಾನ, ಅರ್ಥಾಪತ್ತಿ, ಶ್ರುತಿ, ಈ 3 ಪ್ರಮಾಣಗಳಿಂದ, ವಿತ್ ದೀಸ್ 3 ಪ್ರಮಾಣಸ್ you come to know that there is avidya. Means these 3 pramanas, avidya can be proved. ಅವಿದ್ಯಾ ಕ್ಯಾನ್ ಬಿ ಪ್ರೂವ್ಡ್ ವಿತ್ ದಿಸ್ 3 ಪ್ರಮಾಣಸ್. ಈ 3 ಪ್ರಮಾಣಗಳಿಂದ ಅವಿದ್ಯೆ ಇದೆ ಎಂಬುದು ಸಿದ್ಧಪಡಿಸಬಹುದು ಎಂದು ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಾರೋ ಹೇಳಿಬಿಟ್ಟು ಈ ಪಕ್ಷ ಹೇಗೆ ತಪ್ಪು ಎನ್ನುವುದು ಸ್ವಾಮೀಜಿ ರಿಪ್ಲೈ ಕೊಡ್ತಾರೆ. ಫಸ್ಟ್ he refers to their view little. He explains their view and then Swamiji refutes how it is wrong. Now whose is this view? This is a Vivaranakara. Vivarana, it's a technical, little bit I'll tell you just in 2 or 3 sentences. Vivarana is a commentary on Panchapadika.
Panchapadika itself is a commentary on Brahma Sutra Bhashya. Sutra Bhashya. We are discussing Adhyasa Bhashya only. So there is a Panchapadika, there is a commentary called Panchapadika, known as a Panchapadika. Okay. First commentary is called Panchapadika on Adhyasa Bhashya and Chatussutri. ಬ್ರಹ್ಮಸೂತ್ರ ಭಾಷ್ಯದ ಚತುಸ್ಸೂತ್ರಿ ಮೇಲೆ ಮೊಟ್ಟ ಮೊದಲನೆಯ ವ್ಯಾಖ್ಯಾನ ಪಂಚಪಾದಿಕ. ಅದನ್ನು ಪದ್ಮಪಾದರೆಂಬುವರು ಬರೆದಿದ್ದರೆಂದು, ಆ ಪದ್ಮಪಾದರು ಶಂಕರರ ಶಿಷ್ಯರವೆಂದು ಲೋಕದಲ್ಲಿ ಪ್ರಸಿದ್ಧಿ ಇದೆ. ಬಟ್ ಅದು ಹೌದೋ ಅಲ್ಲವೋ ಸ್ವಲ್ಪ ಸಂದೇಹವೂ ಆಗುತ್ತಾ ಇದೆ. ಆ ವಿಷಯಕ್ಕೆ ನಾವು ಹೋಗಲ್ಲ, ನಾವು ಬಿಟ್ಟು ಬಿಡ್ತೀವಿ. ಆಗಬಹುದು, ಗೊತ್ತಿಲ್ಲ, ಅಲ್ಲವೇನೋ ಗೊತ್ತಿಲ್ಲ. ಆದರೆ ಒಂದು ವ್ಯಾಖ್ಯಾನ ಇದೆ, ಇಷ್ಟು ಮಾತ್ರ ಇಟ್ಕೊಳ್ತೀವಿ. ಪಂಚಪಾದಿಕ ಎಂಬುವ ವ್ಯಾಖ್ಯಾನ ಇದೆ ಸೂತ್ರಭಾಷ್ಯ ಮೇಲೆ. ಅದರ ಮೇಲೆ ವಿವರಣ ಎಂದಿದೆ, ಪ್ರಕಾಶಾತ್ಮಯತಿ ಎಂಬುವರು ಬರೆದರು. ಸೊ ದೆರ್ ಇಸ್ ಎ ಕಾಮೆಂಟ್ರಿ ಕಾಲ್ಡ್ ಪಂಚಪಾದಿಕ ಆನ್ ಬ್ರಹ್ಮಸೂತ್ರ. ವಿವರಣ is another commentary over it. And that Vivaranakara, the author of that Vivarana, says like this, that we can prove that there is avidya, we can prove it through inference, presumption, that is Arthapatti and Shruti Pramana. So Arthapatti Anumana Agama iti kechit tatra. Now how he is showing one by one, what are those pramanas? How you can prove by Arthapatti, how you can prove by Anumana, how you can prove by Shruti. These three pramanas he is showing. In fact, these are the statements verbatim from Vivarana. I have not noted down my page numbers. I think I'll note down the page numbers and later. Okay. Direct Vakyas of Vivaranakara. ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ರಹಿತಸ್ಯ ಪ್ರಮಾತೃತ್ವಾನುಪಪತ್ತೌ ಪ್ರಮಾಣ ಪ್ರವೃತ್ತಿಯನುಪಪತ್ತೇಃ ಇತ್ಯರ್ಥಾಪತ್ತಿ. ದಿಸ್ ಇಸ್ ಲಿಟಲ್ ಟೆಕ್ನಿಕಲ್. ಇದು ಸ್ವಲ್ಪ ಟೆಕ್ನಿಕಲ್. ಇನ್ನೊಬ್ಬರನ್ನು ಖಂಡಿಸುವುದಂದರೆ ಟೆಕ್ನಿಕಲ್. ಅನುಭವ ಪಕ್ಕಕ್ಕಿಟ್ಟು ಮಾತಾಡುವ ಮಾತು. ಆಯಿತು, ಸ್ವಲ್ಪ ಈಗ ಕೇಳಬೇಕು. ವಿ ಹ್ಯಾವ್ ಟು ಲಿಸನ್. ಇಟ್ ಈಸ್ ಎ ಟೆಕ್ನಿಕಲ್, ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅನುಭವ. ವಿ ಹ್ಯಾವ್ ಟು ಲಿಸನ್ ವಾಟ್ ದೇ ಸೇ. ಸೊ ಭಾಷ್ಯಕ ಅರ್ಥಾಪತ್ತಿ ಮೀನ್ಸ್, ಯು ನೋ ಇಟ್. ಅರ್ಥಾಪತ್ತಿ ಅಂದರೆ ನೇರಾಗಿ ಕಾರಣ ಗೊತ್ತಾಗಲ್ಲ, ಬಟ್ ಸೀಯಿಂಗ್ ಇಟ್ ವಿ ಅಸ್ಯೂಮ್ ದ ಮೋಸ್ಟ್ ಪ್ರಾಬೆಬಲ್ ರೀಸನ್. ಅತ್ಯಂತ ಸಂಭಾವಿತವಾದ ಕಾರಣವನ್ನು ಹೇಳುವುದನ್ನು ಅರ್ಥಾಪತ್ತಿ ಎಂದು ಹೇಳ್ತಾರೆ ಅಷ್ಟೇ. ಅನುಮಾನದ ಒಂದು ರೂಪವೇ. ಇಟ್ ಈಸ್ ಎ ಫಾರ್ಮ್ ಆಫ್ ಎ ಇನ್ಫರೆನ್ಸ್ ಅಲೋನ್, ಬಟ್ ನಾಟ್ ಎ ಡೈರೆಕ್ಟ್ ರೀಸನ್, but indirectly. By eliminating all other reasons, what looks the most probable, the only probable, and that way you arrive at, by eliminating all other reasons, you arrive at it. This is called Arthapatti. ಮಿಕ್ಕ ಕಾರಣವು ಯಾವುದೂ ಹೊಂದಲ್ಲ, ಇದು ಒಂದೇ. ಈಗ ಮಿಕ್ಕ ಕಾರಣವು ಯಾವುದೆಲ್ಲದಿರುವಾಗ ಇದೀಗ ಒಂದೇ ಒಂದು ಎಂದು ನಿಶ್ಚಯ ಮಾಡ್ತೀವಲ್ಲ, ಇದನ್ನು ಅರ್ಥಾಪತ್ತಿ ಎಂದು ಪ್ರಮಾಣ ಹೇಳ್ತಾರೆ. When you eliminate the possibility of all other reasons, the only one reason that remains to be most probable, or the only probability, let us say the only probable reason, then you call it. You have not seen that reason as directly responsible for this, but that since no other reason is possible, therefore this is the only probability. The only probability decided the only probable reason after eliminating all other reasons. ಮಿಕ್ಕ ಎಲ್ಲ ಕಾರಣಗಳು ಹೊಂದಲ್ಲ ಎಂದು ಹೇಳಿದ ನಂತರ ಯಾವುದು ಒಂದೇ ಒಂದು ಕಾರಣ, ಈಗ ಇದೊಂದೇ ಅನಿಸುತ್ತದೆ, ಇದೊಂದೇ ಆಗಬಹುದು, ಈಗ ಬೇರೆ ಯಾವುದು ಹೊಂದುತ್ತಾ ಇಲ್ಲ, ಈಗ ಇದು ಒಂದೇ ಒಂದು ಆಗಬಹುದು ಅನಿಸುತ್ತದೋ ಆ ಕಾರಣವನ್ನು ಹೇಳುವುದನ್ನು ಅರ್ಥಾಪತ್ತಿ. ಈ ತರಹ ಹೇಳುವುದನ್ನು ಅರ್ಥಾಪತ್ತಿ. ಇದಕ್ಕೆ ಒಂದು ಹೇಳ್ತಾರೆ, ಜನರಲಿ ವಿ ಗಿವ್ ದಿಸ್ ಎಕ್ಸಾಂಪಲ್. ಪೀನೋ ದೇವದತ್ತಃ ದಿವಾನ ಭುಂಕ್ತೆ. ಪೀನೋ ದೇವದತ್ತಃ. ದೇವದತ್ತ ಈಸ್ ಪ್ಲಂಪ್, ಫ್ಯಾಟ್ ಎನಫ್, but he is found to be not eating
during daytime. During daytime he doesn't eat. Probably he follows Ramzan all his life. At least 1 year Ramzan he follows. It doesn't seem to be eating while we are watching. Yet he is not losing weight. Then the only reason is he must be eating when we are not looking at it. That's all. He must be eating when we are not seeing. Unless without eating, he can't be like this. He can't be fat and plump without losing weight. Okay. So, Devadatta, Pino Devadatta Divana Bhunkte. ಇದು ಕಾರಣ. ಅಂದರೆ ದಪ್ಪಗಾಗಿರುವ ದೇವದತ್ತನು, ಅದಕ್ಕೆ ಅರ್ಥ ಏನೆಂದರೆ ದೇವದತ್ತನು ದಪ್ಪಗಾಗಿದ್ದಾನೆ. ಆದರೆ ನಾವು ನೋಡುತ್ತಿರುವಾಗ ಹಗಲು ಎಲ್ಲರ ಎದುರಾಗಿ ಹಗಲು ಯಾವಾಗಲೂ ತಿಂದದ್ದು ಕಂಡು ಬರುತ್ತಾ ಇಲ್ಲ. ಊಟ ಮಾಡದಿದ್ದರೆ ತೆಳ್ಳಗೆ ಆಗಬೇಕು, ಆದರೆ ಹಿ ಸ್ಟಿಲ್ ಫ್ಯಾಟ್. ಡ್ಯೂರಿಂಗ್ ಡೇ ಟೈಮ್ ಹಗಲು ಮಾತ್ರ ತಿನ್ನುವುದು ಕಂಡು ಬರ್ತಾ ಇಲ್ಲ. ವಿ ಡೋಂಟ್ ಸಿ ಹಿಮ್ ಈಟಿಂಗ್ ಎವರ್ ಡ್ಯೂರಿಂಗ್ ಡೇ ಟೈಮ್. ಯೆಟ್ ಹಿ ಈಸ್ ನಾಟ್ ಲೂಸಿಂಗ್ ವೇಟ್. ಹಿ ಸೇಮ್. ದಟ್ ಮೀನ್ಸ್ ಹಿ ಮಸ್ಟ್ ಬಿ ಈಟಿಂಗ್ ವೆನ್ ವಿ ಆರ್ ನಾಟ್ ವಾಚಿಂಗ್. ನಾವು ನೋಡದೇ ಇರುವ ಸಮಯದಲ್ಲಿ ರಾತ್ರಿಗೆ ತಿನ್ನುತ್ತಿರಬಹುದು ಅಂದರೆ ತಿನ್ನುವುದು ನೇರಾಗಿ ನೀವು ನೋಡಲಿಲ್ಲ. ಯು ಹ್ಯಾವ್ ನಾಟ್ ಸೀನ್ ಹಿಮ್ ಡೈರೆಕ್ಟ್ಲಿ ವೈಲ್ ಈಟಿಂಗ್ ಡ್ಯೂರಿಂಗ್ ನೈಟ್. But that could be the possibility, the only possibility. When all other possibilities are removed, then that seems to be the only possibility, and that is called arthapatti. Presumed reason. The only probable, only presumed, probably, only presumed, what you say, only reason presumed to be probable. The only probable reason. ಇದೊಂದೇ ಕಾರಣ, ಮಿಕ್ಕ ಕಾರಣವು ಯಾವುದೂ ಹೊಂದುತ್ತಾ ಇಲ್ಲ. ಇದೊಂದೇ ಕಾರಣ ಆಗಬಹುದು ಎಂದು ಹೀಗೆ ನಿಶ್ಚಯ ಮಾಡುವುದನ್ನು ಏನು ಹೇಳ್ತೀವಿ? ಅರ್ಥಾಪತ್ತಿ ಹೇಳ್ತೀವಿ. ನಾವು ಹಿ ಸೇಸ್ ದೇಹೇಂದ್ರಿಯಾದಿಷು ಅಹಮ್ಮಂ ಅಭಿಮಾನರಹಿತಸ್ಯ ಪ್ರಮಾತೃತ್ವ ಅನುಪಪತ್ತೌ. ಇನ್ ಅಧ್ಯಾಸ ಭಾಷ್ಯಕಾರ ಸ್ಟೇಟೆಡ್ that pramana vyavahara cannot come into existence without yourself being identified with the body, mind and sense organ. ತಾನು ದೇಹೇಂದ್ರಿಯ ಮನಸ್ಸುಗಳಲ್ಲಿ ಅಧ್ಯಾಸ ಅಥವಾ ಅಭಿಮಾನವಿಲ್ಲದಿದ್ದರೆ, ದೇಹ ಇಂದ್ರಿಯ ಮನಸ್ಸುಗಳಲ್ಲಿ ಅಭಿಮಾನವಿಲ್ಲದಿದ್ದರೆ ಪ್ರಮಾತೃತ್ವವೇ ಹೊಂದಲ್ಲ. ಬಿಕಾಸ್ ಯು ಕಾಂಟ್ ಬಿ ಪ್ರಮಾತ ವಿತೌಟ್ ಬೀಯಿಂಗ್ ಐಡೆಂಟಿಫೈ ವಿತ್ ಯುವರ್ ಮೈಂಡ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯ ಮನಸ್ಸುಗಳಲ್ಲಿ ಅಭಿಮಾನವಿಟ್ಟುಕೊಳ್ಳದಿದ್ದರೆ ಪ್ರಮಾತೃತ್ವವೇ ಇರುವುದಿಲ್ಲ. ಪ್ರಮಾತೃತ್ವವಿಲ್ಲದಿದ್ದರೆ ಪ್ರಮಾಣ ವ್ಯವಹಾರವೇ ಇಲ್ಲ. ಆದರೆ ಪ್ರಮಾಣ ವ್ಯವಹಾರ ಕಂಡು ಬರ್ತಾ ಇದೆ. ಬಟ್ ವಿ ಸಿ ದ ಪ್ರಮಾಣ ವ್ಯವಹಾರ ದಟ್ ಈಸ್ ಆಪರೇಟಿಂಗ್ ಪ್ರಮಾಣಸ್ ಆ್ಯಂಡ್ ಈಸ್ ಪರ್ಸೀವಿಂಗ್ ದ ಥಿಂಗ್. ಎ ಪರ್ಸನ್ ಈಸ್ ಪರ್ಸೀವಿಂಗ್ ಆ್ಯಂಡ್ ಇನ್ಫರಿಂಗ್. ಸಿ, ಐ ಆಮ್ ಪರ್ಸೀವಿಂಗ್ ಆ್ಯಂಡ್ ಇನ್ಫರಿಂಗ್. ಫ್ರಮ್ ದಿಸ್ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಪ್ರಮಾತ. ಆ್ಯಂಡ್ ಪ್ರಮಾತೃತ್ವಂ is possible only when I identify with my body, mind and sense organ. So, without being identifying with the mind and sense organs, pramatrutvam would not have been there. Without pramatrutvam, pramanas would not have been there. But pramana vyavahara is seen. Therefore, pramatrutvam must have been there. And pramatrutvam is there because there must be adhyasa. So this is to prove that there is an identification with the mind and sense organs. This is an indirect reason. This is called arthapatti. ಪ್ರಮಾಣ ದೇಹೇಂದ್ರಿಯಾದಿಗಳು ನಾನು ಎಂದು ಅಭಿಮಾನ ಪಡ್ಕೊಳ್ಳದಿದ್ದರೆ ನನ್ನಲ್ಲಿ ಪ್ರಮಾತೃತ್ವವಿರುತ್ತಿರಲಿಲ್ಲ. ಪ್ರಮಾತೃತ್ವವಿಲ್ಲದಿದ್ದರೆ ಪ್ರಮಾಣ ವ್ಯವಹಾರವೂ ಇರುತ್ತಿರಲಿಲ್ಲ. ಆದರೆ ಪ್ರಮಾಣ ವ್ಯವಹಾರವೂ ಕಂಡುಬರುತ್ತಾ ಇದೆ. ದೃಶ್ಯತೆ, ಪ್ರಮಾಣ ವ್ಯವಹಾರ ದೃಶ್ಯತೆ. ಆದ್ದರಿಂದ ಈ ಪ್ರಮಾಣ ವ್ಯವಹಾರಕ್ಕೆ ಪ್ರಮಾತೃತ್ವವು ಬೇಕೇ ಬೇಕು. ಆ ಪ್ರಮಾಣ ವ್ಯವಹಾರವು ನಡೆಯುವುದರಿಂದ ಪ್ರಮಾತೃತ್ವ ವಿದ್ಯೆ ಇದೆ. ಪ್ರಮಾತೃತ್ವವಿರಬೇಕಂದ್ರೆ ಅಧ್ಯಾಸವಿರಲೇಬೇಕು ಎಂದು ಹೀಗೆ ಇನ್ನೊಂದಿನ ಮೂಲಕ ಅವಿದ್ಯೆ ಇದೆ ಎಂದು ಸಿದ್ಧಪಡಿಸುವುದು. ಸೊ ಟ್ರೈಂಗ್ ಟು ಪ್ರೂವ್ ದ ಪ್ರೆಸೆನ್ಸ್ ಆಫ್ ಅಧ್ಯಾಸ, ದಟ್ ಈಸ್ ಐಡೆಂಟಿಫಿಕೇಶನ್ ವಿತ್ ದ ಮೈಂಡ್ ಆ್ಯಂಡ್ ಸೆನ್ಸ್ ಆರ್ಗನ್ಸ್ ಥ್ರೂ ಇಟ್ಸ್ ಎಫೆಕ್ಟ್ ಆಫ್ ಪ್ರಮಾಣ ವ್ಯವಹಾರ. ಯು ಇನ್ಫರ್ ದ ಕಾಸ್ ಆಫ್ ಇಟ್, ದಟ್ ಯು ಆರ್ ಎ ಪ್ರಮಾತರು.
and Pramatritvam is due to Adhyasa. You prove the presence of Adhyasa from the Pramana Vyavahara. Pramana Vyavahaರಗಳಿಂದ ಪ್ರಮಾಣ ವ್ಯವಹಾರದಿಂದ ಪ್ರಮಾತೃತ್ವವಿದೆ ಅಂದರೆ ಅಧ್ಯಾಸ ಇದೆ ಎಂದು ಇದು ನೋಡಿಕೊಂಡು ಅದನ್ನು ಊಹಿಸುವುದು. ಇದು ಅರ್ಥಾಪತ್ತಿ. ಈ ಅರ್ಥಾಪತ್ತಿ ಪ್ರಮಾಣದಿಂದ ಅಧ್ಯಾಸವಿದೆ ಎನ್ನುವುದು ಸಿದ್ಧವಾಗುತ್ತದೆ. ಫ್ರಮ್ ದಿಸ್ ಅರ್ಥಾಪತ್ತಿ ಪ್ರಮಾಣ you come to prove that Adhyasa is there, Avidya is there. This is one reason. This is one pramana that Vivaranakara shows. Okay, ಈಗ ನೆಕ್ಸ್ಟ್ ಪ್ರಮಾಣ. ಈ ಒಂದು ಪ್ರಮಾಣವನ್ನು ಅರ್ಥಾಪತ್ತಿ ಪ್ರಮಾಣವನ್ನು ಇದು ಪೂರ್ವಪಕ್ಷೆ. ಇಲ್ಲಿ ಏನು ತಪ್ಪಿದೆ ನಂತರ ಹೇಳ್ತೀವಿ. ಸ್ವಾಮೀಜಿ ಸೇಸ್ ದಟ್ ವಾಟ್ ಈಸ್ ದ ಡಿಫೆಕ್ಟ್ ಇನ್ ದಿಸ್ ವ್ಯೂ. ಸ್ವಾಮೀಜಿ is going to reply, but we are just now stating what Purvapakshi says. Okay, don't take this is ಸಿದ್ಧಾಂತ. This is not ಸಿದ್ಧಾಂತ. ಇದು ಸಿದ್ಧಾಂತವಲ್ಲ, ಇದು ಪೂರ್ವಪಕ್ಷಿ ಹೇಳುವ ಮಾತು. ಸ್ವಾಮೀಜಿ ಹೇಳಿದಾಗ ಇದರಲ್ಲಿ ಏನು ತಪ್ಪೋ ಗೊತ್ತಾಗ್ತದೆ ನಿಮಗೆ. ಈಗ ಇನ್ನೊಂದು ಅನುಮಾನ ಪ್ರಮಾಣವು ಯಾವುದು? ಎರಡನೆಯ ಪ್ರಮಾಣ. ಒಂದು ಅರ್ಥಾಪತ್ತಿ ಪ್ರಮಾಣ ಅಧ್ಯಾಸವಿದೆ ಎನ್ನುವುದಕ್ಕೆ ಹೇಳಾಯಿತು. ಅರ್ಥಾಪತ್ತಿ ಪ್ರಮಾಣ is shown to prove that there is avidya. Now the next pramana he is showing is anumana. ಪಶ್ವಾದಿ ವ್ಯವಹಾರ ಸಾಮಾನ್ಯ ದರ್ಶನಾತ್ ವ್ಯುತ್ಪತ್ತಿ ಮತಾಮಪಿ ಪುರುಷಾಣಾಂ ಪ್ರತ್ಯಕ್ಷಾದಿ ವ್ಯವಹಾರ ಸಮಾನಃ ಇತಿ ನಿಶ್ಚೀಯತೆ. ಸಿ ವಾಟ್ ಭಾಷ್ಯಕಾರ ಸ್ಟೇಟೆಡ್, he is using ಭಾಷ್ಯಕಾರ ಸ್ಟೇಟ್ಮೆಂಟ್ಸ್ in this sense. In this way he is commenting. ಭಾಷ್ಯಕಾರರ ವಾಕ್ಯಗಳು ಪ್ರಮಾಣಗಳನ್ನು ಎತ್ತಿ ಪ್ರಮಾಣಗಳಿಂದ ಅಧ್ಯಾಸ ಸಿದ್ಧವಾಗುತ್ತದೆ ಎಂದು ಹೇಳುತ್ತಾ ಇಲ್ಲ. ಟೇಕಿಂಗ್ ದ ಪ್ರಮಾಣಸ್, using the pramanas, Bhashyakara is not trying to prove the existence of avidya through pramanas. Yet that Bhashyakara statements, this Vyakhyanakara, this commentator is using Bhashyakara statement as putting forth pramanas, presenting pramanas to prove the avidya. ಈ ವಾಕ್ಯ ಭಾಷ್ಯಕಾರರ ವಾಕ್ಯಗಳು ಪ್ರಮಾಣಗಳೆಂದು ಅರ್ಥಾಪತ್ತಿ ಅನುಮಾನಗಳೇನು ಹೇಳುತ್ತಾ ಇಲ್ಲ. ಆದರೆ ಈ ವ್ಯಾಖ್ಯಾನಕಾರರು ಪಂಚಪಾದಿಕ ಎಂಬ ವ್ಯಾಖ್ಯಾನ ಏನು ಮಾಡುತ್ತದೆ ಅಂದರೆ ಭಾಷ್ಯಕಾರರ ವಾಕ್ಯಗಳನ್ನು ತಗೊಂಡು ಈ ಪ್ರಮಾಣಗಳಿಂದ ಅವಿದ್ಯೆಯನ್ನು ಸಿದ್ಧಪಡಿಸುತ್ತಾ ಇದೆ ಎಂದು ತೋರಿಸುವುದಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಹಾಗೆ ತಿರುಚಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅದನ್ನು ನಾವಿಲ್ಲಿ ಗಮನಿಸತಕ್ಕದ್ದು. ಸ್ವಾಮೀಜಿ ಉತ್ತರದಲ್ಲಿ ಇದೆಲ್ಲ ಹೇಳಿಬಿಡ್ತಾರೆ. ಅನುಮಾನ ಅಂದರೆ ಏನು? ಪಶ್ವಾದಿ ವಿಶೇಷಾತ್ ಹಿಂದೆ ಹೇಳಾಯಿತು. ವಿ ಹ್ಯಾವ್ ಟೋಲ್ಡ್ ದಿಸ್ ಬಿಫೋರ್, ವಿ ಡಿಸ್ಕಸ್ಡ್ ದಿಸ್, ದಟ್ ಎನಿಮಲ್ಸ್ ಆಲ್ಸೋ ಯೂಸ್ ದ ಪ್ರಮಾಣಸ್. ಎನಿಮಲ್ಸ್ ಆಲ್ಸೋ ಪ್ರತ್ಯಕ್ಷ ಅನುಮಾನ, ಲೈಕ್ ದ ಕೌಸ್ ಆ್ಯಂಡ್ ಡಾಗ್ಸ್ ಆ್ಯಂಡ್ ಅದರ್ ಎನಿಮಲ್ಸ್. ಹಸು, ನಾಯಿ ಮುಂತಾದ ಪ್ರಾಣಿಗಳು ಪ್ರತ್ಯಕ್ಷ ಅನುಮಾನ ಪ್ರಮಾಣವನ್ನು ಬಳಸುವುದನ್ನು ನೋಡಿದ್ದೇವೆ. ಅವುಗಳಿಗೆ ಆತ್ಮಜ್ಞಾನವಿಲ್ಲ ಎಂಬುದು ಎಲ್ಲರಿಗೂ ಗೊತ್ತು. ಅಂದರೆ ಅದರಿಂದ ಏನು ಗೊತ್ತಾಗ್ತದೆ? ಅವರ ಪ್ರಮಾಣಗಳು ಬಳಸುವಾಗ ಅವರಿಗೆ ಪ್ರಮಾತೃತ್ವ ಅಧ್ಯಾಸ ಇದೆ. ಅವಿದ್ಯೆಯಿಂದಲೇ ಅವು ಪ್ರಮಾಣಗಳನ್ನು ಪ್ರತ್ಯಕ್ಷ ಅನುಮಾನ ಬಳಸುತ್ತಾ ಇವೆ. ಸೊ ದೇರ್ ಫಾರ್ ಎನಿಮಲ್ಸ್ ಯೂಸ್ ದ ಪ್ರಮಾಣಸ್ ಓನ್ಲಿ ಡ್ಯೂ ಟು ಪ್ರಮಾತೃತ್ವಂ ಆರ್ ಓನ್ಲಿ ಡ್ಯೂ ಟು ಅಧ್ಯಾಸ. ದಿಸ್ ವೇ ದಿಸ್ ಸೆಂಟೆನ್ಸ್ of Bhashyakara is used as a Anumana Pramana, as an inference to prove the presence of Adhyasa. He's trying to little stretch it, but okay, this is how the Purvapakshi is. Now Tathahi, Brahmana, next. That there is an Adhyasa, Shruti is also telling. ಈಗ ಮೂರನೆಯ ಪ್ರಮಾಣವೇನೆಂದರೆ ಶ್ರುತಿಯು ಹೇಳುತ್ತಾ ಇದೆ ಅವಿದ್ಯೆ ಇದೆ ಎಂದು. ಶ್ರುತಿ ಅವಿದ್ಯೆಯನ್ನು ಸಿದ್ಧಪಡಿಸುತ್ತಾ ಇದೆ. ತಥಾಹಿ ಬ್ರಾಹ್ಮಣೋ ಯಜೇತ ಇತ್ಯಾದಿ ಶಾಸ್ತ್ರಾಣ್ಯಾತ್ಮನಿ ವರ್ಣಾಶ್ರಮವಯೋವಸ್ಥಾದಿ ವಿಶೇಷಾಧ್ಯಾಸಮಾಶ್ರಿತ್ಯ ಪ್ರವರ್ತಂತೆ ಇತ್ಯಾಗಮಃ. ಮನುಷ್ಯನಲ್ಲಿ ವರ್ಣ ಆಶ್ರಮ ಇತಿ ಅಧ್ಯಾಸ ಇದೆ. ದೆರ್ ಈಸ್ ವರ್ಣ ಆಶ್ರಮ ಅಧ್ಯಾಸಾಸ್ ಅಪಾನ್ ಆತ್ಮ. ಅಬ್ಬಾ until this construction is completed, this noise won't stop. Lot of noise. Bah, can you hear me? I find too much disturbance. Anyway, 10 minutes I'll just manage somehow in spite of this noise.
So, Shruti Pramana also. He says, there is a Vedic statement that a Brahmano yajeta, so and so varna, a person belonging to this varna is supposed to do this karma as a duty, as his kartavya. When Shastra enjoins certain duties, it keeps certain adhyasa in you, view, and then continues. Therefore, Shastra is also accepting the presence of adhyasa in you. He says this statement is proving the adhyasa in you. See how Purvapakshi talks. Abba. Ityevam pramanatritaya mudahrutam pujyapadayiriti tesham ashayaha. Therefore, their view is that thus there are 3 pramanas shown. 3 ಪ್ರಮಾಣಗಳನ್ನು ತೋರಿಸಿ ಈ 3 ಪ್ರಮಾಣಗಳಿಂದ ಅವಿದ್ಯೆ ಇದೆ ಎಂದು ಸಿದ್ಧವಾಗುತ್ತಿದೆ. On account of these 3 pramanas, Adhyasa is proven to exist by these 3 pramanas. This is their view. Okay. Idam tu tairvaktavyam. This is Purvapaksha. Now the Swamiji's reply. Idam tu tairvaktavyam pramananam advidya vishayastvam. Okay, now ಸ್ವಾಮೀಜಿ ರಿಪ್ಲೈಸ್. ಸ್ವಾಮೀಜಿ ಇದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಇದು ಏನ್ರಿ, ವ್ಯಾಖ್ಯಾನಕಾರರವರು ಪಂಡಿತರು, ವಿದ್ವಾಂಸರು, ನಮಗೆ ಪೂಜ್ಯರು, ಗುರುಗಳೇ. ಆ ಗುರುಗಳಂದರೆ ಸಂಪ್ರದಾಯದಲ್ಲಿ ಹಿಂದಿನವರು. ಅವರಿಗೆ ಒಂದು ವಿನಯದಿಂದ, ಆದರದಿಂದ ನಾವು ಆಕ್ಷೇಪ ಮಾಡಿ ತೋರಿಸಬೇಕು. ಏನೆಂದರೆ, ಇದಂತು ತೈರ್ವಕ್ತವ್ಯಂ, ಅವರು ಇದಕ್ಕೆ ಹೇಳಬೇಕು ಉತ್ತರ. ಏನು? ಪ್ರಮಾಣಾನಾಂ ಅವಿದ್ಯಾವದ್ ವಿಷಯತ್ವಂ ಪ್ರತಿಜ್ಞಾಯ ತತ್ ಸಾಧಕತ್ವೇನ ಕಥಂ ಪ್ರಮಾಣಾನ್ಯೇವ ಉಪನ್ಯಸ್ಯಂತೆ ಇತಿ. ದೇ ಹ್ಯಾವ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಪ್ರಮಾಣಾಸ್ ಆರ್ ದೆಮ್ಸೆಲ್ಸ್ ಡ್ಯೂ ಟು ಅವಿದ್ಯಾ. The very functioning of pramanas, perception, inference, arthapatti, the very pramanas come in the wake of avidya. Then such pramanas, how can they prove the presence of avidya? Is it not contradiction? ಪ್ರಮಾಣಗಳೇ ಅವಿದ್ಯದಿಂದ ತೋರಿಕೊಳ್ತವೆ. ಅಂಥದ್ದು ಆ ಪ್ರಮಾಣಗಳೇ ಅವಿದ್ಯೆ ಇದೆ ಎನ್ನುವುದನ್ನು ಹೇಗೆ ಸಿದ್ಧಪಡಿಸುತ್ತವೆ? ಅಲ್ಲವೇ? ಪ್ರಮಾಣಗಳು ಅವಿದ್ಯೆ ಇದೆ ಎಂದು ಸಿದ್ಧಪಡಿಸುತ್ತವೇನು? ಪ್ರಮಾಣಗಳೇ ಅವಿದ್ಯದಿಂದ ಕಲ್ಪಿತವಾಗಿ ತೋರ್ಕೊಳ್ತಾ ಇವೆ. ಯಾವುದು ಅವಿದ್ಯೆಯಲ್ಲಿ ಇರುತ್ತದೋ ಅದೇ ಅವಿದ್ಯೆಯನ್ನು ಪ್ರೂವ್ ಮಾಡುತ್ತದೆ, ಸಿದ್ಧಪಡಿಸುತ್ತದೆ. ಅಂದರೆ ದ ವೇರಿ ಪ್ರಮಾಣಾಸ್ ವಿಚ್ ಕಮ್ ಇನ್ ದ ವೇಕ್ ಆಫ್ ಅಧ್ಯಾಸ, ಹೌ ಕೆನ್ ದೋಸ್ ಪ್ರಮಾಣಾಸ್ ಕಮ್ ಟು ಪ್ರೂವ್ ದ ಅವಿದ್ಯಾ? They cannot prove because they are part of avidya. How can they prove the very presence of avidya? Impossible. So, are you not contradicting your idea? He is objecting. Swamiji, ಆ ವ್ಯಾಖ್ಯಾನಕಾರರು ಹೇಳುವುದರಲ್ಲಿ ಪರಸ್ಪರ ವಿರೋಧ ಕಂಡು ಬರುತ್ತಾ ಇದೆ ಎಂದು ಎತ್ತಿ ತೋರಿಸ್ತಾ ಇದ್ದಾರೆ. ನಹಿ ಪರೀಕ್ಷ ಪ್ರಮಾಣೇಭ್ಯೋ ವ್ಯತಿರಿಕ್ತಾನಿ ಪ್ರಮಾಣಾನಿ ಸಂತಿ ಯೈಸ್ತಾನಿ ಪ್ರಮಾಣಾನಿ ಪರೀಕ್ಷೇರನ್ ತೇಷಾಂ ಅವಿದ್ಯಾವದ್ ವಿಷಯತ್ವಂಚ ಅಧ್ಯವಸ್ಯೇತ. ಯಾವ ಪ್ರಮಾಣಗಳನ್ನು ನಾವು ಪರೀಕ್ಷೆ ಮಾಡ್ತಾ ಇದ್ದೀವೋ ಆ ಪ್ರಮಾಣಗಳಿಗಿಂತ ಇನ್ನೊಂದು ಪ್ರಮಾಣಗಳಿವೇನು? ಇರುವುದು ಒಂದೇ ಪ್ರಮಾಣ. ಪರೀಕ್ಷೆ ಮಾಡುವ ಪ್ರಮಾಣಗಳು ಒಂದು. ಯಾವ ಪ್ರಮಾಣಗಳನ್ನು ಪರೀಕ್ಷೆ ಮಾಡ್ತಾ ಇದ್ದೀವೋ, ಯಾವ ಪ್ರಮಾಣಗಳಿಂದ ಪರೀಕ್ಷೆ, ಎರಡಿದೆ ನೋಡಿ. ಪ್ರಮಾಣಗಳು ಒಂದು, ಅವುಗಳನ್ನು ಪರೀಕ್ಷೆ ಮಾಡುವ ಪ್ರಮಾಣ ಇನ್ನೊಂದು, ಎರಡಿವೇನು? ಡೂ ವಿ ಹ್ಯಾವ್ 2 sets ಆಫ್ ಪ್ರಮಾಣಾಸ್? One is the pramanas which are examined and the pramanas with which we are examining. See the difference. The pramanas which are to be examined and the pramanas with which we are examining. Are there 2 sets of pramana? All that we have got is only one set of pramana. ನಮಗೆ ಇರುವುದು ಒಂದು ಪ್ರಮಾಣಗಳೇ, ಎರಡು ಬಗೆ ಪ್ರಮಾಣಗಳಿವೇನು?
ಅಂದರೆ ಯಾವ ಪ್ರಮಾಣಗಳನ್ನು ಪರೀಕ್ಷೆ ಮಾಡ್ತಾ ಇದ್ದೀವೋ ಅವು, ಮತ್ತು ಯಾವ ಪ್ರಮಾಣಗಳಿಂದ ಪರೀಕ್ಷೆ ಮಾಡಬೇಕೋ ಅಂದರೆ ಪರೀಕ್ಷೆ ಮಾಡುವ ಪ್ರಮಾಣಗಳು, ಪರೀಕ್ಷೆ ಮಾಡಲ್ಪಡುವ ಪ್ರಮಾಣಗಳು ಎರಡಿವೇನು? ಮತ್ತು ಇದೇನು ನೀವು ಪ್ರಮಾಣಗಳಿಂದ ಅವಿದ್ಯೆಯನ್ನು ಸಿದ್ಧಪಡಿಸುವುದು, ಪ್ರಮಾಣಗಳನ್ನು ಹೇಗೆ ಸಿದ್ಧಪಡಿಸೋಕ್ಕಾಗ್ತದಪ್ಪ? ಪ್ರಮಾಣಗಳಿಂದ ಪ್ರಮಾತೃತ್ವವು ಸಿದ್ಧಪಡಿಸೋಕ್ಕಾಗುತ್ತದೆ? ಪ್ರಮಾಣಗಳಿಂದ ಪ್ರಮಾತೃವನ್ನು ಇಲ್ಲಿ ನೋಡಿ, ಪ್ರಮಾಣಗಳಿಂದ ಪ್ರಮಾಣಗಳನ್ನು ಸಿದ್ಧಪಡಿಸುವುದು, ಪ್ರಮಾತೃವನ್ನು ಸಿದ್ಧಪಡಿಸುವುದು ಹೊಂದಲ್ಲ. ಸಿ, ನೈದರ್ ದ ಪ್ರಮಾಣಾಸ್ ನಾರ್ ದ ಪ್ರಮಾತೃ ಕೆನ್ ಬಿ ಎಸ್ಟಾಬ್ಲಿಷ್ಡ್ ಬೈ ದ ಪ್ರಮಾಣಾಸ್, ಬಿಕಾಸ್ ಪ್ರಮಾತೃ and pramanas exist. Pramatru exists before it. How can you prove it? Before the pramanas start functioning, there is pramatrutvam. Pramatrutvam is the basis on which the pramanas operate. How can pramanas prove its own basis? ಪ್ರಮಾಣಗಳು ತನ್ನ ಆಧಾರವಾಗಿರುವ ಪ್ರಮಾತೃತ್ವವನ್ನೇ ಹೇಗೆ ಸಿದ್ಧಪಡಿಸುತ್ತವೆ? ಮಾಡೋಕ್ಕಾಗಲ್ಲ. ಅಂದರೆ ತನ್ನ ತಾಯಿ ತಂದೆ ಹುಟ್ಟುವಿಕೆಯನ್ನು ತನಗೆ ಗೊತ್ತಾಗ್ತದೆ. ತಾನೇ ನಂತರ ಬಂದಿರುವವನು ತನಗಿಂತ ಹಿಂದಿನವರು ಹೇಗಿದ್ದರೂ ಅವ್ರಿಗೇನು ಗೊತ್ತು? ಅವರ ಬಾಲ್ಯ ನಮಗೆ ಗೊತ್ತಾಗ್ತದೆ. ಡೂ ವಿ ಕಮ್ ಟು ನೋ ದ ಚೈಲ್ಡ್ಹುಡ್? ಡೂ ವಿ ವಿಟ್ನೆಸ್ ಚೈಲ್ಡ್ಹುಡ್ ಆಫ್ ಅವರ್ ಪೇರೆಂಟ್ಸ್? Nobody can see, because we are born much later. We do not know what happened before, and not possible to know also. Pramanas cannot know its own father Pramatrutvam and its own grandfather Adhyasa. ಪ್ರಮಾಣಗಳು ತನ್ನ ಅಪ್ಪನಾಗಿರುವ ಪ್ರಮಾತೃತ್ವವನ್ನು, ತನ್ನ ಅಜ್ಜನಾಗಿರುವ ಅಧ್ಯಾಸವನ್ನು ತಿಳಿಯುವ ಸಂಭವವಿಲ್ಲ. ಅಲ್ಲವೇ? ಸ್ವಾಮೀಜಿ ಹೇಳಲಿಲ್ಲ ಈ ಎಕ್ಸಾಂಪಲ್, ಈ ಉದಾಹರಣೆ ನಾನು ಸೇರಿಸ್ತಾ ಇದ್ದೀನಿ. ಐ ಆಮ್ ಆ್ಯಡಿಂಗ್ ದಿಸ್ ಎಕ್ಸಾಂಪಲ್. ಸ್ವಾಮೀಜಿ ಡಿಡ್ ಸೇ ದಿಸ್ ಇಲ್ಲಸ್ಟ್ರೇಷನ್. ದೇರ್ಫೋರ್ ನಹಿ ಪರೀಕ್ಷಾ ಪ್ರಮಾಣೇಭ್ಯ ಆರ್ ದೇರ್ ಟೂ ಸೆಟ್ಸ್ ಆಫ್ ಪ್ರಮಾಣ? ದೇರ್ ಇಸ್ ಓನ್ಲಿ ಒನ್ ಸೆಟ್ಸ್ ಆಫ್ ಪ್ರಮಾಣ ನೋಸ್ ಓನ್ಲಿ ಪ್ರಮೇಯ. ದಿಸ್ ಈಸ್ ಸಿಂಪಲ್ ಥಿಂಗ್. ಪ್ರಮಾಣಾಸ್ ಕೆನ್ ನೋ ಓನ್ಲಿ ಪ್ರಮೇಯ. ಪ್ರಮಾಣಗಳು ಪ್ರಮೇಯವನ್ನು ತಿಳಿಸುತ್ತವೆ ಹೊರತು ಪ್ರಮಾಣಗಳಿಗೆ ಆಧಾರವಾಗಿರುವ ಪ್ರಮಾತೃತ್ವ, ಅದಕ್ಕೆ ಮೂಲವಾಗಿರುವ ಅಧ್ಯಾಸವನ್ನು ಅವುಗಳೇನು ತಿಳ್ಕೊಳ್ಳಲ್ಲ. ಮನಸ್ಸಿನಿಂದ ಇಂದ್ರಿಯಗಳು ಗೊತ್ತಾಗ್ತವೆ ಹೊರತು ಇಂದ್ರಿಯಗಳಿಂದ ಮನಸ್ಸು ಗೊತ್ತಾಗ್ತದೆ? ನೋಡಿ, ಸಿ, ಯು ಕಮ್ ಟು ನೋ ದ ಪ್ರೆಸೆನ್ಸ್ ಆಫ್ ಸೆನ್ಸ್ ಆರ್ಗನ್ಸ್ ಥ್ರೂ ಮೈಂಡ್, ಬಟ್ ಕೆನ್ ವಿ ನೋ ದ ಮೈಂಡ್ ಥ್ರೂ ದ ಸೆನ್ಸ್ ಆರ್ಗನ್ಸ್? Can we know the mind through the sense organs? Sense organs can be known through the mind, but mind cannot be known through the sense organs, because sense organs come at later stage. Means sense organs depend upon the mind, which has already existed when the sense organs start operating. When the sense organs start operating, mind is already presupposed. Mind already exists. ಇಂದ್ರಿಯಗಳನ್ನು ಬಳಸುವ ಹಂತದಲ್ಲಿ ಮನಸ್ಸು ಮೊದಲೇ ಇರುತ್ತದೆ. ಮನಸ್ಸನ್ನು ಇಟ್ಟುಕೊಂಡೇ ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಅದರಿಂದ ಇಂದ್ರಿಯಗಳು ಕೆಲಸ ಮಾಡುವ ಹೊತ್ತಿಗೆ ಮನಸ್ಸು ಮೊದಲೇ ಇದೆ. ಅದು ಹೇಗೆ ಬಂತು ಎನ್ನುವುದು ಇಂದ್ರಿಯಗಳು ಹೇಗೆ ನೋಡೋಕ್ಕಾಗ್ತದೆ? ತಾನು ಇರುವ ಹೊತ್ತಿಗೆ ತಾಯಿ ತಂದೆ ಮೊದಲೇ ಇದ್ದಾರೆ ಅಲ್ಲವೇ? ತಾನು ಬರುವಕ್ಕೆ ಮುಂಚೆ ತಾಯಿ ತಂದೆ ಇರಲಿಲ್ಲ, ತಾನು ಬಂದ ನಂತರ ಬರ್ತಾರೆ ಅಂದರೆ ಆವಾಗ ನೋಡ್ಬೋದು, ತಾಯಿ ತಂದೆ ಎಲ್ಲಿಂದ ಬಂದರೋ ಗೊತ್ತಾಗ್ತದೆ. ಬಟ್ ನನಗಿಂತ ಮುಂಚೆನೇ ಅವರಿದ್ದರೆ ನನಗೆ. ಆದ್ದರಿಂದ ಇಟ್ಸ್ ನಾಟ್ ಪಾಸಿಬಲ್ ಟು ಸಿ ದ್ಯಾಟ್. ಓಕೆ, ಇದಕ್ಕೆ ದಿಸ್ ಇಸ್ ದ ಅಬ್ಜೆಕ್ಷನ್ ಸ್ವಾಮೀಜಿ ರೇಸ್ಡ್. ಈ ಆಕ್ಷೇಪವನ್ನು ಸ್ವಾಮೀಜಿ ಹೇಳಿ ಆ ವ್ಯಾಖ್ಯಾನದಲ್ಲಿ ತಪ್ಪೇನಿದೆ ಎಂದು ಎತ್ತಿ ತೋರಿಸಿದ್ದಾರೆ. ಅವರೇನು ಮಾಡ್ತಾರೆ, ಆ ವ್ಯಾಖ್ಯಾನವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ವ್ಯಾಖ್ಯಾನಕಾರರೋ ಅವರ ಅನುಯಾಯಿಗಳೋ ಅದನ್ನು ಸಮರ್ಥಿಸಿ ಹೇಳ್ತಾ ಇದ್ದಾರೆ. ನಾವು ದ ನೆಕ್ಸ್ಟ್ ಈಸ್ ದೇ ಆರ್ ಟ್ರೈಂಗ್ ಟು ಡಿಫೆಂಡ್ ದೇರ್ ಆರ್ಗ್ಯುಮೆಂಟ್, ದೇರ್ ವ್ಯೂ. ಹೌ ಅತ್ರ ತುಲಾಪ್ರಾಮಾಣ್ಯವದೇತದ್ ಭವಿಷ್ಯತಿ ಯಥಾ ಹಿ ತುಲಾ ಪ್ರಮಾಣಂ ಸುವರ್ಣಾದಿ ಗುರುದ್ರವ್ಯ ವಿಷಯೇ ತಚ್ಚ ದ್ರವ್ಯಂ ತುಲಾಂತರ ಪ್ರತಿಪತ್ಯೌ ಏವಮಿಹಾಪಿ ಅಧ್ಯಾಸ ಸದ್ಭಾವ ಸಿದ್ಧಿ ಪ್ರಮಾಣೇಭ್ಯಃ ತತಃ ಪ್ರಮಾಣಾನಾಂ ಪರೀಕ್ಷಮಾಣಾನಾಂ ಅಧ್ಯಾಸ ಪೂರ್ವಕತ್ವ ಸಿದ್ಧಿರಿತಿ ಸ್ಯಾತ್. ಅಬ್ಬ
they have made this market. You know the reason? I am responsible. Because in my luck, wherever I go, there is noise. Because I can't stand noise, therefore noise is there only with me. Once we built an ashram in Hyderabad outskirts, 8 kilometers away from the city, totally in a lonely place. After leaving the city, 8 kilometers is all fields, open place, fields. So even if some town develops it, it will take 20 years, 30 years to come up to my place. So I thought, from the city, 8 kilometers away from it. 8 kilometers takes long time for the city to grow. Maybe 20 years or even more. I tell you, my bad luck is, leaving all these 8 kilometers, one house, I think one college has come just right in front of me. And they put a canteen just at the corner of it, right in front of the ashram. And they play the loudspeaker, they make all noises only there. You 2 minutes come out of it, come onto the main road, it is pin drop silence. You come to the main road, you go to anywhere else, but in the ashram, it's become a nuisance. Abba. Then I understood, wherever I go, there is only noise. See, in the entire ashram is silent. My room alone is noisy because this is work is going on right in front of me, right by the side of my window. Whole ashram is silent. I am alone, noisy here. Okay, so this is the luck. Karma, prarabdha will not leave a person wherever you go. Your old karma catches you. Okay, ಇಲ್ಲಿ ಏನಂದರೆ, ಪೂರ್ವಪಕ್ಷಿ ಹೌ ಹಿ ಟ್ರೈಸ್ ಟು ಡಿಫೆಂಡ್. ಪೂರ್ವಪಕ್ಷಿ ತನ್ನ ಪಕ್ಷವನ್ನು ಹೇಗೆ ಸಮರ್ಥಿಸ್ಕೊಳ್ತಾನೆ ನೋಡಿ, ತುಲಾ ಪ್ರಮಾಣವತ್ ಎಂದು ಹೇಳ್ತಾರೆ. ತುಲಾ ಪ್ರಾಮಾಣ್ಯಾತ್ ಅಂದರೆ ಏನು? ತುಲಾ ಅಂದರೆ ಗೊತ್ತಾ? ತಕ್ಕಡಿ. ಇನ್ ತುಲಾ ಮೀನ್ಸ್ ದ ಬ್ಯಾಲೆನ್ಸ್, ತಕ್ಕಡಿ. ಇನ್ ತಕ್ಕಡಿ you need the weighing stones. The weighing stones, the weights, I don't know what they call, the weights. In order to weigh, in ancient days in our villages, what they were doing is, you take a stone, here is a stone, luckily here only. You take a stone and first to decide with the help of another stone, which is 1 kilogram. Not kilogram, they were in Indian villages, the measurements were different. This kilo came from Britishers only. This kilos came from Britishers, so we had other measurements in our childhood. Probably even now it is there, I don't know. So 1 kilo is already measured stone. You bring it. With the help of that stone, you measure whether this stone is correct 1 kilo is or not. If it is less, you add. If it is more, you cut off a portion of it. ಇದಕ್ಕೆ ಈ ಕಲ್ಲನ್ನು ಇನ್ನೊಂದು ಕಲ್ಲಿನಿಂದ, ಅಂದರೆ ಒಂದು ಕಿಲೋಗ್ರಾಮಿನ ಕಲ್ಲನ್ನು ತಗೊಂಡು ಬಂದು, ಈ ಕಲ್ಲನ್ನು ಏನು ಮಾಡ್ತೀವಿ? ತೂಕ ಮಾಡ್ತೀವಿ. ಇದು ಸ್ವಲ್ಪ ಹೆಚ್ಚಿದ್ದರೆ ಕಟ್ ಮಾಡಿಬಿಡ್ತೀವಿ, ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಸೇರಿಸಿ ಇದು ಕರೆಕ್ಟ್ 1 ಕಿಲೋ ಇದೆ ಎಂದು ಕೊಟ್ಟು ಬಿಡ್ತೀವಿ. ಇದು ನೀವು ಬಳಸಿಕೊಳ್ಳಬಹುದು. ಇದು ಇಟ್ಕೊಂಡು ಇದರಿಂದ ಇನ್ನೊಂದು ಕಿಲೋ ಇದೆಯೋ ಅಲ್ಲವೋ ಎಂದು ಹಣ್ಣುಗಳು, ತರಕಾರಿಗಳು, ಯಾವುದೇ ವಸ್ತು ಆದರೂ ತೂಕ ಮಾಡ್ತೀವಿ. ಮೊದಲು ಈ ಕಲ್ಲನ್ನು ತೂಕ ಮಾಡಿ ಇದು ಸರಿಯಾದ 1 ಕಿಲೋ ಎಂದು ತೀರ್ಮಾನ ಮಾಡಿ ಇದರ ಸಹಾಯದಿಂದ ಮಿಕ್ಕ ವಸ್ತುಗಳನ್ನು ಮಾಡ್ತೀವಿ. ಸಿ, ಫಸ್ಟ್ ಯು ಮೆಜರ್ ದಿಸ್ ಸ್ಟೋನ್, weigh this stone with the help of another stone which is already 1 kilo. With the 1 kilo weight, you measure this, you weigh this, and if it is less, you add. If it is more, you cut off little bit and correctly measure. And once you measure, and then sell this as a measuring weight, okay, the measuring stone. And this stone is used for measuring other things. So this stone is first measured by other, weighed by other, and this will be useful to weigh others. Similarly here, one pramana decides whether this pratyaksha anumana is correct or not, and later these pramanas are useful to know the other thing. This is how you explain. Yatha hi tula pramanam suvarnadi dravya guru vishaye taccha dravyam tulantara pratipattau evam ihapi adhyasa sadbhava siddhi pramanebhyah. With pramanas, you come to know adhyasa. Tata pramananam parikshamananam adhyasa purvakatta siddhi. Hige, with pramanas, you come to know adhyasa.
After knowing Adhyasa, then you understand, oh, these pramanas are due to Adhyasa. See, first you come to know Adhyasa through pramanas, and later you come to know these pramanas are due to Adhyasa. ದಿಸ್ ಈಸ್ ಹೌ ಎಕ್ಸ್ಪ್ಲೇನ್. ಅಂದರೆ ಪ್ರಮಾಣಗಳಿಂದ ಮೊದಲು ಅವಿದ್ಯೆ ಇದೆ ಎಂದು ತೀರ್ಮಾನ ಮಾಡಿ, ಅಧ್ಯಾಸ ಇದೆ ಎಂದು ತೀರ್ಮಾನ ಮಾಡಿ, ಆ ಅಧ್ಯಾಸದಿಂದಲೇ ಈ ಪ್ರಮಾಣಗಳು ಬಂದಿವೆ ಎಂದು ಅನಂತರ ಹೇಳ್ತೀವಿ. ಏನು ತಪ್ಪು? ಅವರ ಉತ್ತರ ಹೇಳುವುದು ನೋಡು. ಇದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನೈತತ್ ಶಕ್ಯಂ, ಇದು ಹೊಂದಲ್ಲಪ್ಪ, ದಿಸ್ ಈಸ್ ನಾಟ್ ಪಾಸಿಬಲ್. ಯುವರ್ ಎಕ್ಸ್ಪ್ಲನೇಷನ್ ಈಸ್ ವೆರಿ ಇಂಟೆಲಿಜೆಂಟ್, ಬಟ್ ವೆರಿ ಇಂಟೆಲಿಜೆಂಟ್, ಎ ಕ್ಲೆವರ್ ಎಕ್ಸ್ಪ್ಲನೇಷನ್ ವಿತೌಟ್ ಇಂಟೆಲಿಜೆನ್ಸ್. ಓಕೆ. See, can a person be clever without being intelligent? Yeah, there can be foolishly clever people. Lacks intelligence, but they are clever. That means he tries to be clever, but he fails. Easily gets caught. Okay, the mistake can be easily seen. He thinks that he is highly intelligent, and therefore he worked out. He got up with he came up with a very ingenious reply. But the ingenious is more foolish than the earlier reply. Earlier reply he gave something, and when he questioned the thing, he thought that he is more intelligent. To cover up that mistake, he can give you another better explanation. He came up with a better explanation. He thought he's become more intelligent, and this explanation is worse than the earlier explanation. Therefore, you are proven as a double fool at the second step. First fool in the first step. To try to cover up the first foolishness, you ended up becoming a second fool. ಓಕೆ, ಸೆಕೆಂಡ್ ಫೂಲ್, ಮಾಡಿ ಫೂಲ್. ಒಂದು ಫಸ್ಟ್ ಫ್ಲೋರ್ ಫೂಲ್, ಅದರ ಮೇಲೆ ಮಾಡಿ ಫೂಲ್, ಡಬಲ್ ಫೂಲ್. ಒಂದು ತಪ್ಪು ಮಾಡಿದ, ಆ ತಪ್ಪನ್ನು ಏನಪ್ಪ ಹಾಗೇಕೆ ಮಾಡಿದ್ದಿ ಎಂದು ಆಕ್ಷೇಪ ಮಾಡಿದ್ದಾಗ ಅದನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಇನ್ನೊಂದು ದೊಡ್ಡ ತಪ್ಪು ಮಾಡಿದ, ಎಲ್ಲರಿಗೆ ಕಂಡು ಬರುವಂಥ ತಪ್ಪು. ಆವಾಗ ಏನು ಮಾಡ್ತೀವಿ? ಒಂದು ತಪ್ಪನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ನಾನು ಬುದ್ಧಿವಂತ, ಅದನ್ನು ಮುಚ್ಚಿಬಿಡ್ತೀನಿ ನೋಡಿ ಎಂದು ಇನ್ನೊಂದು ಹೇಳಿಬಿಟ್ರೆ ಅದು ಇನ್ನೂ ದೊಡ್ಡ ತಪ್ಪಾಗಿ ಕಂಡು ಬರ್ತಾ ಇದೆ. ಏನು ಹೇಳಬೇಕು? ನೀವು ಸಾಕಪ್ಪ, ಉತ್ತರ ಕೊಡಬೇಡ, ನಿನ್ನನ್ನು ಪ್ರಶ್ನೆ ನಾನು ಕೇಳಲ್ಲ ಎಂದು ಹೇಳಬೇಕು. ಸಾಕು, ನಿಮ್ಮ ಎರಡು ತಪ್ಪುಗಳಾಯ್ತು, ಅದೇ ಸಾಕು. ಸೊ ಎನಿವೆ, ನೈತತ್ ಶಕ್ಯಂ ವೈಷಮ್ಯಾತ್, ಬಿಕಾಸ್ ದೆರ್ ಇಸ್ ಎ ಡಿಫರೆನ್ಸ್. ದ ರಿಪ್ಲೈ ಈಸ್, ದೆರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ಇಲ್ಲಸ್ಟ್ರೇಷನ್ ಆಫ್ ದಿಸ್ ವೇಯಿಂಗ್ ಆ್ಯಂಡ್ ಅವಿದ್ಯಾಧ್ಯಾಸ. ದೇ ಆರ್ ಟೋಟಲಿ ಡಿಫರೆಂಟ್. ದ ಕೇಸಸ್ ಆರ್ ನಾಟ್ ಸಿಮಿಲರ್. ದ illustration works only when what is illustrated is similar to the illustration. ದೃಷ್ಟಾಂತವು ದಾರ್ಷ್ಟಾಂತಕ್ಕೆ ಸಾದೃಶ್ಯವಿದ್ದರೆ ಹೊಂದುತ್ತದೆ. ದೃಷ್ಟಾಂತವು ದಾರ್ಷ್ಟಾಂತಕ್ಕೆ ಯಾವಾಗ ಹೊಂದುತ್ತದೆ? ಎರಡಕ್ಕೆ ಒಂದು ಸಾಮ್ಯ ಇದ್ದರೆ, ಸಾದೃಶ್ಯ ಇದ್ದರೆ. ದೃಷ್ಟಾಂತವು ಒಂದು ಬಗೆ, ದಾರ್ಷ್ಟಾಂತವು ಇನ್ನೊಂದು ಬಗೆ ಹೊಂದಲ್ಲ. ಇಟ್ ಡಸಂಟ್ ಎಕ್ಸ್ಪ್ಲೇನ್. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯುಕ್ತಂ ತತ್ರ ಯತ್ ತುಲಾ ವ್ಯಕ್ತಿಭೇದಾದ್ ಏಕಯಾ ತುಲಯಾ ಸುವರ್ಣದ ನಿರ್ಧಾರಣಂ ತತಃ ಪರಂ ನಿರ್ಧಾರಿತೇನ ಸುವರ್ಣೇನ ತುಲಾಂತರ ನಿರ್ಧಾರಣಮಿತಿ. ಅಲ್ಲಿ ಹೊಂದುತ್ತದಪ್ಪ. ತುಲಾ ಮಾಡುವಾಗ ಎರಡು ಕಲ್ಲುಗಳಿರುತ್ತವೆ. ಈ ಕಲ್ಲಿನಿಂದ ಈ ಕಲ್ಲನ್ನು ಅಳತೆ ಮಾಡಿದ ನಂತರ ಈ ಕಲ್ಲು ಪಕ್ಕಕ್ಕಿಟ್ಟು ಈ ಕಲ್ಲಿನಿಂದ ಇನ್ನೊಂದು ಮಾಡ್ತೀವಿ, ಅದು ಹೊಂದುತ್ತದೆ. ಅಲ್ಲಿ ಸಹಜವಾಗಿದೆ. ಫಸ್ಟ್ ಯು ವೇ ದಿಸ್ ಸ್ಟೋನ್ ವಿತ್ ದಿಸ್. ಓಕೆ, ವಿತ್ ದಿಸ್ ಸ್ಟೋನ್ ಯು ಮೆಜರ್ ದಿಸ್, and with this stone you measure another one. That is okay. But here it is not like that. The thing is same. Avidya and pramanas are same. You are not measuring something else. Okay. Iha punaha adhyasa sadbhava nirdharanartham. See, whatever the pramanas are used, whichever the pramanas are used for adhyasa, the same pramanas have to be used by this avidya. It is like, he says, with this stone you measure this. ಅಲ್ಲವೇ? ಈ ಕಲ್ಲಿನಿಂದ ಈ ಕಲ್ಲು ಒಂದು ಕಿಲೋ ಇದ್ದೋ ಇಲ್ಲವೋ ಅಂದರೆ ಈ ಕಲ್ಲಿನಿಂದ ಇದು 1 ಕಿಲೋ ಇದೆ ಎಂದು ಅಳತೆ ಮಾಡಿದ್ದೀರಿ. ಮಾಡಿದ ನಂತರ ಮತ್ತೆ ಇದು ಸರಿಯಾಗಿದೋ ಅಲ್ಲವೋ ಅಂದರೆ ಮತ್ತೆ ಇದನ್ನು ಇಟ್ಕೊಂಡು ಇದನ್ನು ಮಾಡ್ತಾರೆ. ಏನಪ್ಪ, ಈ ಕಲ್ಲಿನಿಂದ ಇದು 1 ಕಿಲೋ ಎಂದು ಸುಮ್ಮನೆ ಇಟ್ಕೊಂಡು ಇದನ್ನು ಕರೆಕ್ಟ್ ಆಗಿದೆಯೋ ಎಂದು 1 ಕಿಲೋ ಅಳತೆ ಮಾಡಿದ್ದೀರಿ. ಇದು ಕರೆಕ್ಟ್ ಆಯಿತು 1 ಕಿಲೋ ಎಂದು ಹೇಳಿದ್ದೀರಿ. ನಂತರ ಈಗ ಇದು 1 ಕಿಲೋ ಅಳತೆ ಮಾಡಿದ್ದೀವಲ್ಲ, ಇದರಿಂದ ಈ ಕಲ್ಲನ್ನು ಅಳತೆ ಮಾಡಿ ಇದು ಕರೆಕ್ಟ್ ಇದೋ ಇಲ್ಲದೆ ಹೇಗೆ ನೋಡ್ತೀವಪ್ಪ? ಅದರಿಂದಲೇ ಇದು ಅಳತೆ ಮಾಡಿದ್ದೀವಿ, ಇದನ್ನು ಹೇಗೆ ಮಾಡೋಕ್ಕಾಗ್ತದೆ? ಒಂದಲ್ಲ. ಸೊ ಯು ಕಾಂಟ್ ಮೆಜರ್ ದ ಸೇಮ್ ಫಸ್ಟ್ ಸ್ಟೋನ್ ವಿತ್ ದ ಹೆಲ್ಪ್ ಆಫ್ ದ ಸೆಕೆಂಡ್ ಒನ್. ದಿಸ್ ಸೆಕೆಂಡ್ ಒನ್ ವಾಸ್ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಒನ್, ವೇಡ್ ವಿತ್ ದ ಹೆಲ್ಪ್ ಆಫ್ ದಿಸ್ ಥಿಂಗ್. Then again with the second one you can't measure the first one whether it is right or not. That doesn't work.
ಓಕೆ. Therefore, tataparam nirdharitena suvarnena tulantar nirdharanamiti. All this Swamiji is explaining in Sanskrit. Iha punar adhyasa sadbhava nirdaranartham yanyeva pramanani viniyujjante tanyeva adhyasa purasaratvena nirdharaniyani iti vaishamyam. Therefore, there is a example, it doesn't fit in. ದೃಷ್ಟಾಂತವು ಇದಕ್ಕೆ ಹೊಂದುತ್ತಾ ಇಲ್ಲ, ಡಸಂಟ್ ಫಿಟ್ ಇನ್ ದ ವಾಟ್ ಈಸ್ ಇಲ್ಲಸ್ಟ್ರೇಟೆಡ್. ದೇರ್ಫೋರ್ ತಸ್ಮಾನ್ನ ಪ್ರಮಾಣೈರೇವ ಪರೀಕ್ಷತೆ ದೇರ್ಫೋರ್ ವಿತ್ ಪ್ರಮಾಣಾಸ್ ಅಲೋನ್ ಯು ಕಾಂಟ್ ಮೆಜರ್ ದ ಅವಿದ್ಯಾ. ಯಥೋಕ್ತಂ ವಾರ್ತಿಕಕಾರೈ. ದೇರ್ಫೋರ್ ಸುರೇಶ್ವರಾಚಾರ್ಯ ಟೋಲ್ಡ್ ಒನ್ ಥಿಂಗ್, ಪ್ರಮಾಣಾನಾಂ ಪ್ರಮಾಣತ್ವಂ ನ ಸ್ವರೂಪ ಪ್ರಮೇಯತಾ ನ ಚ ಮಾನಾಂತರಾದಿಷ್ಟಂ ತಯೋಸ್ತುಲ್ಯ ಸ್ವಭಾವತಃ. ಪ್ರಮಾಣಾಸ್ ಕೆನ್ ನಾಟ್ ಬಿ ಮೆಜರ್ಡ್ ಬೈ ದ ಪ್ರಮಾಣ, because by themselves they can't do, and there are no other pramanas, impossible to measure. This is what Sureshwara told. Okay, ಈಗ next objection. I think this again is a technical. One more topic, one more ಒಂದು ಒಳ್ಳೆಯ ಪಾಯಿಂಟ್ ಇದೆ. ಹೇಳಿದ ನಂತರ ದೆನ್ ನಿಜವಾದ ಉದ್ದೇಶವೇನು ಸ್ವಾಮೀಜಿ ಹೇಳ್ತಾರೆ ಅದನ್ನು ಹೇಳೋಣ. ಐ ಥಿಂಕ್ ಈಗ ಟೈಮ್ ಆಯಿತು, 12 ಆಯಿತು. ವಿ ಸ್ಟಾರ್ಟೆಡ್ ಲಿಟಲ್ ಲೇಟ್. ವಿಲ್ ಟೆಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲ. ಈ ಲಾಸ್ಟ್ ಪಾಯಿಂಟ್ಗಳು ತುಂಬ ಚೆನ್ನಾಗಿವೆ. ಸುಗಮದ ಕೊನೆಯ 10-12 ಪೇಜ್ಗಳಿವೆ. ಇದು ತುಂಬ ಚೆನ್ನಾಗಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.